2024ರ ಕೊನೆಯಲ್ಲಿ ಕನ್ನಡ ಇಬ್ಬರು ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗಿದ್ದವು. ಆದರೆ ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಯುವ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಈ ಎರಡೂ ಸಿನಿಮಾಗಳು ಕೇವಲ 5 ದಿನದ ಅಂತರದಲ್ಲಿ ರಿಲೀಸ್ ಆಗಿದ್ದವು. ಆಗಿ ಚಿತ್ರರಂಗ ಹಾಗೂ ಅಭಿಮಾನಿಗಳ ಈ ಸನ್ನಿವೇಶವನ್ನು ಬೇರೆಯದೇ ರೀತಿಯಲ್ಲಿ ನೋಡಿದ್ದು ಇದೆ. ಸ್ಯಾಂಡಲ್ವುಡ್ನಲ್ಲಿ ಸಕ್ಸಸ್ ಸಿಗದೆ ಒದ್ದಾಡುತ್ತಿದ್ದಾಗ ಎರಡೂ ಸಿನಿಮಾಗಳು ಹೀಗೆ ಒಟ್ಟಿಗೆ ರಿಲೀಸ್ ಆಗುವುದು ಬೇಕಿತ್ತೇ ಅಂತ ಮಾತನಾಡಿದ್ದರೂ ಇದೆ. ಇಬ್ಬರ ನಡುವೆ ಬಾಕ್ಸ್ ಆಫೀಸ್ ಮೇಲೆ ಒತ್ತಡ ಬೀಳುತ್ತೆ. ಇಬ್ಬರು ಕಾಂಪಿಟೇಷನ್ ಮೇಲೆ ಸಿನಿಮಾ ರಿಲೀಸ್ ಮಾಡಿದರೆ ಹೀಗೆ 108 ಚರ್ಚೆಗಳು ಆಗಿದ್ದವು. ಅಸಲಿಗೆ ಉಪೇಂದ್ರ ಅವರಿಗೆ ಯುವ ಗೆಲ್ಲೋದು ಮುಖ್ಯ ಆಗಿತ್ತು, ಹಾಗೆ ಕಿಚ್ಚನಿಗೆ ಮ್ಯಾಕ್ಸ್ ಗೆಲ್ಲೋದು ಮುಖ್ಯ ಆಗಿತ್ತು. ಯುವ ಮತ್ತು ಮ್ಯಾಕ್ಸ್ 5 ದಿನಗಳ ಅಂತರದಲ್ಲಿ ರಿಲೀಸ್ ಆಗಿದ್ದವು. ಪೈಪೋಟಿಗೆ ಬಿದ್ದು ಮ್ಯಾಕ್ಸ್ ಮತ್ತು ಯುವ ಸಿನಿಮಾ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಮಾತು ಕೇಳಿಬರುತ್ತಿದೆ. ಅದಕ್ಕೆ ಕಿಚ್ಚ ಸುದೀಪ್ ಹಾಗೂ ಉಪೇಂದ್ರ ಸಾಕಷ್ಟು ಸಂದರ್ಶನದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇಬ್ಬರ ನಡುವೆ ಪೈಪೋಟಿ ಏನೂ ಇಲ್ಲ ಅನ್ನೋದು ಕೂಡ ಹೇಳಿದ್ದಾರೆ. ಇತ್ತೀಚೆಗೆ ಸುದೀಪ್ ನೀಡಿದ ಸಂದರ್ಶನದಲ್ಲಿ ಮತ್ತೆ ಉಪ್ಪಿ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಉಪೇಂದ್ರ ಅವರು ದೊಡ್ಡವರು. ರವಿ ಸರ್ ಆಗಲಿ, ಉಪ್ಪಿ ಸರ್ ಆಗಲಿ ಇವರನ್ನೆಲ್ಲ ನಾವು ಮರೆಯುವ ಹಾಗಿಲ್ಲ. ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗ ಬೆಳೆಯುವುದಕ್ಕೆ ಇವರ ಕೊಡುಗೆ ತುಂಬಾನೇ ಇದೆ. ತಂತ್ರಜ್ಞರಾಗಿ ಇವರೆಲ್ಲರೂ ಬಹಳ ದೊಡ್ಡ ಶಕ್ತಿ. ಅವರು ನನ್ನ ಕರೆದು ಸಿನಿಮಾ ತೋರಿಸಿದ್ದಾರೆ. ಎಲ್ಲರೂ ಖುಷಿಯಾಗಿ ಹೋಗಿದ್ದೆವು ಎಂದು ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಸುದೀಪ್ ಹೇಳಿದ್ದಾರೆ. ಮ್ಯಾಕ್ಸ್ ರಿಲೀಸ್ಗೆ ಇನ್ನೊಂದು ದಿನ ಬಾಕಿ ಇದೆ ಅನ್ನುವಾಗ ಉಪೇಂದ್ರ ಯುವ ಸೆಲೆಬ್ರಿಟಿ ಶೋ ಇಟ್ಟುಕೊಂಡಿದ್ದರು. ಅದಕ್ಕೆ ಕಿಚ್ಚನಿಗೆ ಸ್ವತಃ ಉಪೇಂದ್ರ ಅವರು ಆಹ್ವಾನ ಕೂಡ ಮಾಡಿದ್ದರು. ಸುದೀಪ್ ಹೋಗಿ ಯುವ ಸಿನಿಮಾ ನೋಡಿ ಬುದ್ಧಿ ಬಂದಿದ್ದರು. ಆ ಬಗ್ಗೆನೂ ಸುದೀಪ್ ಮಾತನಾಡಿದ್ದಾರೆ. ಹಾಗೆ 5 ದಿನಗಳ ಅಂತರದಲ್ಲಿ ಸಿನಿಮಾ ರಿಲೀಸ್